नाथाय रुक्मणेशाय नमो वेदान्तवेदिनि रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट चक्रवर्तिनं श्रीगुरुभ्यो नमः। हरिः ओम्। ಸೊ ಧೃತರಾಷ್ಟ್ರ ಕಣ್ಣು ಕಾಣುವುದಿಲ್ಲ, ಬಾಕಿ ಇಂದ್ರಿಯಗಳು ಕೂಡ ಎಲ್ಲ ಇಂದ್ರಿಯಗಳು ಏನಾಗಿದ್ದಾವೆ, ಮಗನ ವಶವರ್ತಿ ಅಂತೇಳಿದರೆ ದುರ್ಯೋಧನ ಏನು ಹೇಳ್ತಾನೆ ಅದೇ ಧರ್ಮ ಆಗಿಬಿಟ್ಟಿದೆ ಧೃತರಾಷ್ಟ್ರನಿಗೆ. ಸೊ ತನ್ನ ಪ್ರಜ್ಞೆ ಬುದ್ಧಿ ಎಲ್ಲ ಮನಸ್ಸು ಎಲ್ಲ ಒತ್ತೆ ಇಟ್ಟುಬಿಟ್ಟಿದ್ದಾನೆ. ಯಾರ ಹತ್ರ? ದೇವ್ರ ಹತ್ರ ಅಲ್ಲ, ದುರ್ಯೋಧನನ ಹತ್ರ ಒತ್ತೆ ಇಟ್ಟುಬಿಟ್ಟಿದ್ದಾನೆ ಧೃತರಾಷ್ಟ್ರ. ಆ ದುರ್ಯೋಧನ ಅವನಿಗೆ ಧರ್ಮದ ಮಾರ್ಗವೇ ಕಾಣುವುದಿಲ್ಲ, ಅಧರ್ಮದ ಮಾರ್ಗವೇ ಕಾಣುವಂಥದ್ದು. ಮಹಾ ದುರಹಂಕಾರಿ, ಮಹಾ ದುರಾಸೆ ಇರುವವ ಅಂತೇಳಿದರೆ ಅಷ್ಟು ದೊಡ್ಡ ಹಸ್ತಿನಾವತಿಯ ರಾಜ್ಯ ಒಂದು ಸ್ವಲ್ಪ ಆದರೂ ಅವರಿಗೆ ಕೊಡಬೇಕು ಅನ್ನುವಂಥ ಒಂದು ಇದೇ ಇಲ್ಲ ಅವನಿಗೆ. ಅವರಿಗೆ ಕೊಡಬಾರ್ದು, ಅವರನ್ನು ಬಿಕಾರಿಗಳನ್ನಾಗಿ ಮಾಡಿ ಓಡಿಸಬೇಕು, ಅವರನ್ನು ಕೊಂದು ಬಿಡಬೇಕು, ಇಂಥ ಕೆಟ್ಟ ಯೋಚನೆಗಳೇ ಇರುವಂಥ ದುರ್ಯೋಧನ. ಸೊ ಇದು ದುರ್ಯೋಧನನ ವಶವರ್ತಿಯಾಗಿ ಈ ಧೃತರಾಷ್ಟ್ರನು ಅಧರ್ಮದ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಪಾಂಡವರ ಮೇಲೆ ಅವನು ಮಾಡುವಂಥದ್ದು ವರ್ತನೆ ಅನ್ನುವಂಥದ್ದು ದ್ವೇಷ, ಅಸೂಯೆ, ಹೊಟ್ಟೆಗಿಚ್ಚು, ದ್ವೇಷ ಇರುವಂತಹ ವರ್ತನೆ, ಅವರ ಮೇಲೆ ಮಲತಾಯಿ ಧೋರಣೆ ತಾಳಿದ್ದಾನೆ. ಪಾಂಡವರ ವಿರುದ್ಧವಾಗಿ ಯಾರು ಧೃತರಾಷ್ಟ್ರ, ಅವರನ್ನು ಕೊಂದು ಬಿಡಬೇಕು, ಅವರನ್ನು ದಾರಿಯಿಂದ ನಿವಾರಿಸಬೇಕು ಅಂತ ತಿಳ್ಕೊಂಡು ಇದೆಲ್ಲ ತಿಳಿದ ಭಗವಂತ ಅಕ್ರೂರನ ಮನೆಗೆ ಹೋಗಿಬಿಟ್ಟು, ಅಕ್ರೂರ ಸ್ವಲ್ಪ ಹೋಗಿ ಆ ಧೃತರಾಷ್ಟ್ರನಿಗೆ ಹೇಳು ಅಂದರೆ ಇದರ ಪರಿಣಾಮ ಏನಾಗುತ್ತೆ ಅಂತೇಳ್ಕೊಂಡು ಅವನಿಗೆ ಗೊತ್ತಿಲ್ಲ. ಆ ದುಷ್ಟನಿಗೆ ಅವನು ಕಣ್ಣಿನಿಂದ ಮಾತ್ರ ಕುರುಡ ಅಲ್ಲ, ಈಗ ಎಲ್ಲ ರೀತಿಯಲ್ಲಿ ಕುರುಡಾಗಿದ್ದಾನೆ. ಪುತ್ರ ವ್ಯಾಮೋಹ ಅನ್ನುವಂಥದ್ದು ಅವನನ್ನು ಪೂರ್ತಿಯಾಗಿ ಅವನ ಬುದ್ಧಿಯನ್ನು ಆವರಿಸಿಬಿಟ್ಟಿದೆ. ನೀನು ಹೋಗಿ ಅವನಿಗೆ ಹೇಳು ಅಂತೇಳ್ಕೊಂಡು ಅಕ್ರೂರನನ್ನು ಕಳಿಸ್ತಾನೆ. ಅಲ್ಲಿವರೆಗಾಗಿದೆ. ಸೊ ಅಕ್ರೂರ ಹೋಗಿ ಏನು ಹೇಳ್ತಾನೆ ಏನು ಅಂತ ನೋಡುವ. 99ನೇ ಶ್ಲೋಕ ವೇಳೆಯರೆ. ಶ್ರೀಗುರುಭ್ಯೋ ನಮಃ. ಸೋಯಾದ್ಗಜಾಕ್ವಯಮಮುತ್ರ ವಿಚಿತ್ರವೀರ್ಯ ಪುತ್ರೇಣ ಭೀಷ್ಮ ಸಹಿತೈಃ ಕುರುಭಿಃ ಸಮಸ್ತೈಃ ಸಂಪೂಜಿತ ಕತಿಪಯಾನ ಸಜ್ಜಮಾಸಾನ್ ಜ್ಞಾತುಂ ಹಿ ಪಾಂಡುಷು ಮನಃ ಪ್ರಸೃತಿಂ ಕುರೋಣಾಂ. 96ನೇ ಶ್ಲೋಕ. ಶ್ರೀಕೃಷ್ಣನಿಂದ ಅಪ್ಪಣೆ ಪಡೆದ ಅಕ್ರೂರನು ಹಸ್ತಿನಾವತಿ ಪಟ್ಟಣಕ್ಕೆ ಹೋಗುತ್ತಾನೆ. ಹಸ್ತಿನಾವತಿ ಪಟ್ಟಣದಲ್ಲಿ ವಿಚಿತ್ರವೀರ್ಯನ ಮಗನಾದ ಧೃತರಾಷ್ಟ್ರನಿಂದಲೂ ಹಾಗೂ ಭೀಷ್ಮಾಚಾರ್ಯರಿಂದ ಕೂಡಿದ ಎಲ್ಲಾ ಕೌರವರಿಂದಲೂ ಕೂರಿಸಲ್ಪಡುತ್ತಾನೆ. ಪಾಂಡವರಲ್ಲಿ ಕೌರವರ ಮನಸ್ಥಿತಿಯನ್ನು ತಿಳಿಯುವುದಕ್ಕಾಗಿ ಅವನು ಕೆಲವು ತಿಂಗಳುಗಳವರೆಗೆ ಅಲ್ಲಿ ವಾಸ ಮಾಡಿಕೊಳ್ಳುತ್ತಾನೆ. ಸೋಯಾದ್ಗಜಾಹ್ವಯಂ ಅಮುತ್ರ ವಿಚಿತ್ರವೀರ್ಯ ಪುತ್ರೇಣ ಭೀಷ್ಮ ಸಹಿತೈಃ ಕುರುಭಿಃ ಸಮಸ್ತೈಃ ಸಂಪೂಜಿತ ಕತಿಪಯಾನ್ ಅವಸತ್ ಚ ಮಾಸಾನ್ ಜ್ಞಾತುಂ ಹಿ ಪಾಂಡುಷು ಮನಃಪ್ರಸೃತಿಂ ಕುರುಣಾಂ. ಅಯಾತ್ ಗಜಾಹ್ವಯಂ. ಯಾರು? ಸಹ ಅಂತೇಳಿದರೆ ಸೋ ಅಂದರೆ ಸಹ ಅಕ್ರೂರನು. ಅಯಾತ್ ಗಜಾಹ್ವಯಂ. ಗಜ ಅಂದರೆ ಹಸ್ತಿ, ಗಜ ಅಂದರೆ ಹಸ್ತಿ. ಹಯ ಇದು ಯಾವುದು? ನಾಗ ಅಂತೇಳಿದ್ರು ಹಸ್ತಿ. ಸೊ ನಾಗ, ಹಸ್ತಿ, ಆಮೇಲಿಂದ ಗಜನಾಮ ಪುರಂ. ಸೊ ಗಜಾಹ್ವಯಂ, ಆಹ್ವಯ ಅಂದರೆ ಹೆಸರಿನ, ಹಸ್ತಿ ಎಂಬ ಹೆಸರಿನ ಪುರಕ್ಕೆ ಹೋಗ್ತಾನೆ. ಯಾರು? ಅಕ್ರೂರ. ಅಯಾತ್ ಹೋದ, ಯಾತಿ ಅಯಾತ್ ಅಂದರೆ ಭೂತಕಾಲ. ಸೊ ಅಯಾತ್ ಗಜಾಹ್ವಯಂ, ಹಸ್ತಿನಾವತಿಗೆ ಹೋಗ್ತಾನೆ ಅಕ್ರೂರ. ಅಮುತ್ರ ಎಲ್ಲಿ? ಆ ಹಸ್ತಿನಾಪುರಿಯಲ್ಲಿ. ಅಮುತ್ರ ಅಲ್ಲಿ, ಅಮುತ್ರ ಅಂತೇಳಿದರೆ ತತ್ರ ಅಂದರೆ ಅಲ್ಲಿ, ಅತ್ರ ಅಂದರೆ ಇಲ್ಲಿ, ಆಮೇಲೆ ಕುತ್ರ ಅಂದರೆ ಎಲ್ಲಿ,
ಸರ್ವತ್ರ ಅಂದರೆ ಎಲ್ಲ ಕಡೆಯಲ್ಲಿ, ಅಮುತ್ರ ಅಂದರೆ ಆ ಹಸ್ತಿನಾಪುರಿಯಲ್ಲಿ, ಅಲ್ಲಿ ವಿಚಿತ್ರವೀರ್ಯ ಪುತ್ರೇಣ, ವಿಚಿತ್ರವೀರ್ಯನ ಮಗ, ಅಲ್ಲಿ ಸುರುವಿನ ಶ್ಲೋಕದಲ್ಲಿ ಹೇಳಿದ್ದಾರೆ ಆಂಬಿಕೇಯಂ ಅಂತ ಹೇಳಿದರೆ ಅಂಬಿಕಾಳ ಮಗ ಅಂತ, ಇಲ್ಲಿ ಹೇಳ್ತಾರೆ ವಿಚಿತ್ರವೀರ್ಯನ ಮಗ. ಸೊ ಯಾರು? ಧೃತರಾಷ್ಟ್ರ. ಈ ಧೃತರಾಷ್ಟ್ರ ವಿಚಿತ್ರವೀರ್ಯನ ಮಗ ಆಂಬಿಕೆಯ, ಅವನು ವಿಚಿತ್ರವೀರ್ಯ ಪುತ್ರೇಣ ಅಂದರೆ ಅವನಿಂದ, ಭೀಷ್ಮ ಸಹಿತೈಹಿ ಭೀಷ್ಮಾಚಾರ್ಯರಿಂದ, ಕುರುಭಿ ಸಮಸ್ತೈಹಿ ಎಲ್ಲ ಕುರು ಎಲ್ಲ ವೃದ್ಧರಾದ ಎಲ್ಲರಿಂದ, ಕೃಪಾಚಾರ್ಯರವರ ಎಲ್ಲರಿಂದ, ಸಮಸ್ತೈಹಿ ಸಂಪೂಜಿತ ಸನ್, ಸಂಪೂಜಿತ ಅಂದರೆ ಅಕ್ರೂರ ಬಂದಿದ್ದಾನೆ ಅಂತೇಳಿದರೆ ಯಾದವರಲ್ಲಿ ಶ್ರೇಷ್ಠನಾದ ಸರದಾರ ಅಕ್ರೂರ ಸೊ ಬಂದಿದ್ದಾನೆ ಅಂತೇಳಿದರೆ, ಅಂದರೆ ಶ್ರೀಕೃಷ್ಣನ ಮನೆಯಿಂದ ಬಂದಿದ್ದಾನೆ, ತವರೂರಿಂದ ಬಂದಿದ್ದಾರೆ ಅಂತ ಹೇಳಿದ ಕೂಡಲೇ ಹೆಣ್ಣು ಮಕ್ಕಳಿಗೆ ಓ ನಮ್ಮ ಊರಿಂದ ಬಂದದ್ದ ಅಂತ ಹೇಳ್ಕೊಂಡು ಭಾರಿ ಒಂದು ಖುಷಿ, ಅಂದರೆ ಉಪಚಾರ ಮಾಡುವ ಹಾಗೆ ಇಲ್ಲಿ ಅಕ್ರೂರ ಬಂದಿದ್ದಾನೆ ಅಂತ ಹೇಳಿದರೆ ಎಲ್ಲಿಂದ? ಮಥುರೆಯಿಂದ ಬಂದಿದ್ದಾನೆ ಅಕ್ರೂರ ಅಂತ ಬಹಳ ಅವನಿಗೆ ಎಲ್ಲ ಉಪಚಾರ ನಡೀತದೆ. ಯಾರಿಂದ? ಧೃತರಾಷ್ಟ್ರನಿಂದ, ಭೀಷ್ಮ ಸಹಿತೈಹಿ ಭೀಷ್ಮಾಚಾರ್ಯರಿಂದ ಸಹಿತವಾಗಿ, ಕುರುಬಿಹಿ ಅಂತ ಹೇಳಿದರೆ ಉಳಿದ ಕೌರವರ ಅಲ್ಲಿ ಯಾರೆಲ್ಲ ಇದ್ದಾರೋ ಅವರೆಲ್ಲರಿಂದ ಸಹಿತವಾಗಿ, ಸಮಸ್ತೈಹಿ ಅವರೆಲ್ಲರಿಂದ ಉಪಚರಿಸಲ್ಪಟ್ಟಿದ್ದಾನೆ. ಸಂಪೂಜಿತ ಬಹಳ ಆದರ ಸತ್ಕಾರಗಳನ್ನು ಮಾಡಿದ್ದಾರೆ. ಕತಿಪಯಾನ್ ಅವಸನ್, ಕತಿಪಯಾನ್ ಅವಸತ್ ಅಥವಾ ಅವಸತ್ ಚ ಮಾಸಾನ್, ಕತಿಪಯಾನ್ ಮಾಸಾನ್, ಕತಿಪಯಾನ್ ಅಂತೇಳಿದರೆ ಕೆಲವು, ಕೆಲವು ಮಾಸಾನ್ ಅಂದರೆ ಮಾಸಗಳಲ್ಲಿ, ಅಂದರೆ ಕೆಲವು ತಿಂಗಳು ಅವನು ಅಲ್ಲಿದ್ದ. ಏನಂತೇಳಿದರೆ ಯಾರಿಗಾದರೂ ಒಂದು ಉಪದೇಶ ಮಾಡಬೇಕಿದ್ದರೆ ಎಲ್ಲ ಅವರ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು. ಅಲ್ಲ ಕೌರವರು ಪಾಂಡವರ ಬಗ್ಗೆ ಬಹಳ ದ್ವೇಷ ಮನೋಭಾವನೆ ಹೊಂದಿದ್ದಾರಂತೆ, ಹೋಗಿ ಹೋಗಿ ಉಪದೇಶ ಮಾಡೋದು ಹಾಗೆಲ್ಲ ಅವನ್ನೆಲ್ಲ, ಅದಕ್ಕೆ ಅಕ್ರೂರನನ್ನು ಕಳಿಸಿದ್ದೆ ಅದಕ್ಕೆ ಶ್ರೀಕೃಷ್ಣ. ಯಾಕಂತೇಳಿದರೆ ಇವನ್ನೆಲ್ಲ ಸರಿಯಾಗಿ ನೋಡಿ ತಿಳಿದು ಅದಕ್ಕೆ ತಕ್ಕ ಉಪದೇಶ ಮಾಡ್ತಾನಂತ ಗೊತ್ತಿದೆ, ಅದಕ್ಕೋಸ್ಕರ ಅಕ್ರೂರನ್ನು ಕಳಿಸಿದ್ದು ಶ್ರೀಕೃಷ್ಣ ಪರಮಾತ್ಮ. ಸೊ ಅಕ್ರೂರನು ಕೆಲವು ತಿಂಗಳೇ ಅಲ್ಲಿ ಇದ್ದ, ಎಲ್ಲ ತಿಳ್ಕೋಬೇಕು ಅಂತ. ಸೊ ಕತಿಪಯಾನ್ ಮಾಸಾನ್ ಕೆಲವು ತಿಂಗಳು, ಅವಸತ್ ವಸತಿ, ವಸತಿ ಅಂತೇಳಿದರೆ ಇರುವಂಥ ಮನೆ, ವಸತಿ. ಸೊ ಅವಸತ್ ಅಂತೇಳಿದರೆ ಅಲ್ಲಿ ಇದ್ದ, ಭೂತಕಾಲದಲ್ಲಿ ಇದ್ದ. ಕತಿಪಯಾನ್ ಮಾಸಾನ್ ಅವಸತ್ ಚ ಮತ್ತೆ ಜ್ಞಾತುಂ, ಜ್ಞಾತುಂ ಅಂದರೆ ತಿಳಿಲಿಕ್ಕೆ, ಜ್ಞಾತುಂ ಕರ್ತುಂ ಮಾಡಲಿಕ್ಕೆ, ಕರ್ತುಂ ಇದು ಜ್ಞಾತುಂ ತಿಳಿಲಿಕ್ಕೆ. ಜ್ಞಾತುಂ ಹಿ ಪಾಂಡುಷು, ಪಾಂಡುಷು ಅಂತ ಹೇಳಿದರೆ ಇದು ರಾಮೇಶು. ಸೊ ಯಾವುದು ಇದು ಎಲ್ಲಿ ಶೂ ಬರ್ತದೆ ಅಂತೇಳಿದರೆ ಪುಲ್ಲಿಂಗದಲ್ಲಿ ಬಹುವಚನ ಇದ್ದರೆ ಸಪ್ತಮಿ ವಿಭಕ್ತಿಯಲ್ಲಿ ಪಾಂಡುಷು, ಪಾಂಡವರ ವಿಷಯದಲ್ಲಿ. ಅದೇ ಸ್ತ್ರೀ ವಿಷಯದಲ್ಲಿ ಸ್ತ್ರೀಯಿಂದ ಸ್ತ್ರೀಸು, ಸ್ತ್ರೀಸು ಅಂತೇಳಿದರೆ ತಾಸು, ತೇಷು ತಾಸು, ತೇಷು ಅಂದರೆ ಅವರ ವಿಷಯದಲ್ಲಿ, ತಾಸು ಅಂದರೆ ಸ್ತ್ರೀಯರ ವಿಷಯದಲ್ಲಿ, ಸ್ತ್ರೀಲಿಂಗ ಅದು. ಸೊ ತಾಸು ಶೂ ಮತ್ತು ಸು ಆ ಥರ ಬರ್ತದೆ. ಸೊ ಪಾಂಡುಷು ಅಂದರೆ ಪಾಂಡವರ ವಿಷಯದಲ್ಲಿ, ಕುರುಣಾಂ ಕೌರವರ ಮನಪ್ರಸೃತಿಂ ಇವರ ಮನೋಭಾವನೆ ಏನಿದೆ, ದ್ವೇಷನ, ವೈರತ್ವನ, ಅಸೂಯೆನ, ಅಲ್ಲ ಅವರನ್ನು ಕೊಂದೇ ಬಿಡಬೇಕು ಅನ್ನುವಂತಹ ಆ ಎಂಥದ್ದು ದೊಡ್ಡ ದ್ವೇಷದ ಹುತ್ತವೇ ಬೆಳೆದ್ಬಿಟ್ಟಿದೆಯಾ ಏನು ಅನ್ನುವಂಥದ್ದನ್ನು ತಿಳಿಬೇಕು. ಜ್ಞಾತುಂ ತಿಳಿಲಿಕ್ಕೋಸ್ಕರ ಕೆಲವು ತಿಂಗಳುಗಳೇ ಅಕ್ರೂರ ಅಲ್ಲಿ ಇದ್ದ. 96ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, 96ನೇ ಶ್ಲೋಕ, ಅಕ್ರೂರ ಹಸ್ತಿನಾಪುರಕ್ಕೆ ತೆರಳಿ ಸಹ ಅಯಾತ್ ಗಜಾಹ್ವಯಂ, ಗಜಾಹ್ವಯಂ ಅಂದರೆ ಗಜ ಆಹ್ವಯ, ಆನೆ ಅಂತ ಹೆಸರಿನ, ಆನೆ ಅಂದರೆ ಹಸ್ತಿ, ಹಸ್ತಿ ಅಂತ ಹೆಸರಿನ ಯಾವುದದು ಹಸ್ತಿನಾಪುರ. ಸೊ ಹಸ್ತಿನಾಪುರಕ್ಕೆ ಅಯಾತ್ ಹೋಗಿದ್ದಾನೆ. ಅಲ್ಲಿ ವಿಚಿತ್ರವೀರ್ಯ ಪುತ್ರೇಣ ವಿಚಿತ್ರವೀರ್ಯನ ಮಗನಾದ ಧೃತರಾಷ್ಟ್ರನಿಂದ, ಭೀಷ್ಮ ಸಹಿತೈಹಿ ಭೀಷ್ಮ ಸಮೇತರಾದ ಸಮಸ್ತ ಕೌರವರಿಂದ, ವಿಶೇಷವಾಗಿ ಸಮಸ್ತೈಹಿ ಸಂಪೂಜಿತ, ಸಮ್ ಅಂದರೆ ವಿಶೇಷವಾಗಿ, ಸಮ್ಯಕ್ ಬಹಳ ಸರಿಯಾಗಿ ಪೂಜಿಸಲ್ಪಟ್ಟಿದ್ದಾನೆ. ಆದರ ಸತ್ಕಾರಗಳನ್ನು ಆಗಿದೆ ಅವನಿಗೆ, ಯಾರಿಗೆ ಮಾಡಿದ್ದಾರೆ ಅವರೆಲ್ಲ ಸೇರಿ ಅಕ್ರೂರನಿಗೆ. ಆ ಅಕ್ರೂರನು ಕತಿಪಯಾನ್ ಮಾಸಾನ್ ಅವಸತ್ ಅಲ್ಲಿ ಏನು ಮಾಡಿದ, ಕೆಲವು ತಿಂಗಳುಗಳ ಕಾಲ ವಾಸ ಮಾಡಿದ. ಯಾಕೆ?
ಜ್ಞಾತುಂ ಹಿ ಪಾಂಡುಷು ಪಾಂಡವರ ಬಗ್ಗೆ ಜ್ಞಾತುಂ ತಿಳಿಲಿಕ್ಕೆ ಕುರುಣಾಂ ಅಂತ ಹೇಳಿದ್ರೆ ಕೌರವರ ಧೃತರಾಷ್ಟ್ರಾದಿ ದುರ್ಯೋಧನಾದಿ ಶಕುನಿ ಇವರೆಲ್ಲ ಮನದಲ್ಲಿ ಏನು ಯೋಚಿಸ್ತಾ ಇದ್ದಾರೆ, ಏನು ಉಪಾಯಗಳನ್ನು ಮಾಡ್ತಾ ಇದ್ದಾರೆ ಅಂತೇಳ್ಕೊಂಡು ಎಲ್ಲ ತಿಳಿಬೇಕು ಅಂತ ತಿಳ್ಕೊಂಡ್ಬಿಟ್ಟು ಕೆಲವು ತಿಂಗಳುಗಳ ಕಾಲ ಅವನಲ್ಲಿ ಇದ್ದ ಅಂತೇಳ್ಕೊಂಡು ಅಲ್ಲಿಗೆ 96ನೇ ಶ್ಲೋಕ ಮುಗೀತು. 97ನೇ ಶ್ಲೋಕ ಬಯಲಾರೆ. ಜ್ಞಾತ್ವಾ ಸಕುಂತಿ ವಿದುರೋಕ್ತ ಆತ್ಮನಾ ಚ ಮಿತ್ರಾರ್ಯ ಮಧ್ಯಮ ಜನಾಂಸ್ತನ ಏಷು ಪಾಂಡೋಃ ವಿಜ್ಞಾಯ ಪುತ್ರಶಗಂ ಧೃತರಾಷ್ಟ್ರಮಂಜಃ ಸಾಮ್ನೈವ ಭೇದ ಸಹಿತೇನ ಜಗಾದ ವಿದ್ವಾನ್. 97ನೇ ಶ್ಲೋಕ. ಜ್ಞಾನಿಯಾದ ಆ ಅಕ್ರೂರನು ಕುಂತಿಯು ವಿದುರನು ಇವರ ವಚನದಿಂದ ಹಾಗೂ ತನ್ನಿಂದಲೂ ಪಾಂಡುರಾಜನ ಪುತ್ರರಾದ ಪಾಂಡವರಲ್ಲಿ ಮಿತ್ರರು ಶತ್ರುಗಳು ಉದಾಸೀನರು ಆದ ಜನರನ್ನು ತಿಳಿದುಕೊಂಡು ಧೃತರಾಷ್ಟ್ರನನ್ನು ಮಕ್ಕಳ ಅಧೀನದಲ್ಲಿರತಕ್ಕವನನ್ನಾಗಿ ತಿಳಿದು ಭೇದೋಪಾಯದಿಂದ ಕೂಡಿದ ಸಾಮೋಪಾಯದಿಂದಲೇ ಚೆನ್ನಾಗಿ ಹೇಳುತ್ತಾನೆ. ಜ್ಞಾತ್ವಾ ಸ ಕುಂತಿ ವಿದುರೋಕ್ತಿತ ಆತ್ಮನಾ ಚ ಮಿತ್ರಾರಿ ಮಧ್ಯಮ ಜನಾನ್ ತನಯೇಷು ಪಾಂಡೋಃ ವಿಜ್ಞಾಯ ಪುತ್ರವಶಗಂ ಧೃತರಾಷ್ಟ್ರಂ ಅಂಜಸಾಮ್ನೈವ ಭೇದಸಹಿತೇನ ಜಗಾದ ವಿದ್ವಾನ್. ಧೃತರಾಷ್ಟ್ರಂ ಅಂಜಃ ಸಾಮ್ನೈವ ಭೇದಸಹಿತೇನ ಜಗಾದ ವಿದ್ವಾನ್. ವಿದ್ವಾನ್ ಅಕ್ರೂರ. ಎಲ್ಲ ವಿಷಯ ಎಲ್ಲ ತಿಳಿದಿರುವಂಥ ಅಕ್ರೂರ, ಎಲ್ಲ ಧರ್ಮಾದಿಗಳು ಎಲ್ಲ ಗೊತ್ತಿದೆ ಅಕ್ರೂರನಿಗೆ, ಎಲ್ಲ ವಿಷಯ ಉಪದೇಶ ಮಾಡಲಿಕ್ಕೆ ತಕ್ಕ ವ್ಯಕ್ತಿ. ಆಮೇಲೆ ಅಕ್ರೂರ ಹೇಳಿದ ಅಂತ ಹೇಳಿದರೆ ಅವರೂ ಕೂಡ ಅಷ್ಟು ಸುಲಭದಲ್ಲಿ ಅಕ್ರೂರ ಓಡಿಲ್ಲಿಂದ ನಿನ್ನ ಕೆಲಸ ನೋಡು ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಕ್ರೂರ ಅಂತೇಳಿದರೆ ಸ್ವಲ್ಪ ಅವನಿಗೆ ರೆಸ್ಪೆಕ್ಟ್ ಇದೆ, ಗೌರವಾನ್ವಿತ ವ್ಯಕ್ತಿ ಅವನು, ಸರ್ದಾರ ಅವನು. ಸೊ ಹಾಗಿರುವಾಗ ಈ ಅಕ್ರೂರ ಅಲ್ಲಿಗೆ ಹೋಗಿದ್ದಾನೆ, ಒಳ್ಳೆ ಉಪಚಾರ ಎಲ್ಲ ಮಾಡಿದ್ದಾರೆ, ಕೆಲವು ತಿಂಗಳು ಕಾಲ ಅಲ್ಲಿ ನೆಲೆಸಿದ್ದಾನೆ. ಅವನು ವಿದ್ವಾನ್. ಜ್ಞಾತ್ವಾ ಸಹ ಅವನು ಜ್ಞಾತ್ವಾ ತಿಳಿದಿದ್ದಾನೆ. ಜ್ಞಾತ್ವಾ ಈಗ ಮೊದಲು ಏನು ಬಂದಿದೆ? ಜ್ಞಾತುಂ. ಜ್ಞಾತುಂ ಅಂದರೆ ತಿಳಿಯಲು, ಕರ್ತುಂ, ಜ್ಞಾತುಂ ದ್ರಷ್ಟುಂ ನೋಡಲು. ಸೊ ಅದು ತುಮನ್, ಇದು ಜ್ಞಾತ್ವಾ ತಿಳಿದು. ಜ್ಞಾತ್ವಾ ಸ ಕುಂತಿ ವಿದುರೋಕ್ತಿತ. ಕುಂತಿಯಿಂದ ಎಲ್ಲ ವಿಷಯಗಳು ಜಾಸ್ತಿ ತಿಳಿದುವು. ಯಾಕಂದರೆ ಪಾಂಡವರಿಗೆ ಏನೆಲ್ಲ ಆಗ್ತದೆ ಎಲ್ಲ ವಿಷಯ ಕುಂತಿಗೆ ಬರ್ತದೆ. ಆದ್ದರಿಂದ ಕುಂತಿ ಹತ್ರ ಎಲ್ಲ ಸುಮಾರು ವಿಷಯ ತಿಳಿತು. ವಿದುರೋಕ್ತಿತ ವಿದುರ ಏನು ಒಂದು ಬಿಡದೆ ಎಲ್ಲ ಹೇಳಿದ್ದಾನೆ ಅಕ್ರೂರನಿಗೆ. ಕುಂತಿ ಮತ್ತು ವಿದುರ ಇವರಿಬ್ಬರು ಪಾಂಡವರ ಹಿತೈಷಿಗಳು. ವಿದುರ ಕುಂತಿ ವಿದುರ ಉಕ್ತಿತ ಹೇಳಿದ. ಉಕ್ತಿತ ಅಂದರೆ ಹೇಳಿದ. ಆತ್ಮನಾಚ ಆತ್ಮನ ಅಂದರೆ ಅಕ್ರೂರ ತನ್ನ ಕಣ್ಣಿಂದಲೇ ಏನೆಲ್ಲ ನೋಡಿದ್ದಾನೆ, ಅನುಭವ ಮಾಡಿಕೊಂಡಿದ್ದಾನೆ. ಇವನ ಮನಸ್ಸಿನಲ್ಲಿ ಈ ಥರ ಇದೆಲ್ಲ ನೋಡಿ, ಅವನು ಬಂದು ಕೂಡಲೇ ಏನು ಮಾಡುತ್ತಾ ಇದ್ದಾನೆ, ಇವನು ಕನ್ಸನ್ನೆ ಮಾಡ್ತಾ ಇದ್ದಾನೆ ನೋಡಿ, ಇವನ ಮನಸ್ಸಿನಲ್ಲಿ ಏನಿದೆ ಎಲ್ಲ ಹೀಗೆ ಎಲ್ಲ ಇವನೇ ಎಷ್ಟೋ ವಿಷಯ ತಾನೇ ತಿಳ್ಕೊಂಡಿದ್ದಾನೆ ನೋಡಿ ನೋಡಿ. ಅದಕ್ಕೆ ಹೆಸರು ಆತ್ಮನಾಚ. ಮಿತ್ರಾರಿ ಮಿತ್ರ ಅರಿ. ಮಿತ್ರ ಅಂದರೆ ಸುಹೃದ ಸ್ನೇಹಿತ. ಅರಿ ಮಿತ್ರ ಅರಿ ಮಿತ್ರಾರಿ ಸವರ್ಣ ಸಂಧಿ. ಅರಿ ಅಂತೇಳಿದರೆ ಶತ್ರುಗಳಿಂದ. ಶತ್ರುಗಳು ಯಾರು? ಶಕುನಿ ದುರ್ಯೋಧನಾದಿಗಳು. ಸೊ ಮಿತ್ರ ಅರಿ. ಮಧ್ಯಮ ಜನಾನ್. ಮತ್ತು ಮಧ್ಯಮ ಅಂತೇಳಿದರೆ ಕೆಲವರೆಲ್ಲ ಇದ್ದಾರೆ, ಆ ಕಡೆನೆಲ್ಲ ಈ ಕಡೆನೆಲ್ಲ. ಯಾರು? ಈ ಕೃಪಾಚಾರ್ಯರು ಇವರೆಲ್ಲ. ಇವರು ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ, ಅವರೆಲ್ಲ ನ್ಯೂಟ್ರಲ್ ಅಂತ. ಅದಕ್ಕೆ ಅವರಿಗೆ ಆ ನ್ಯೂಟ್ರಲ್ ಅಂತ ಹೇಳಿದರೆ ಫೆನ್ಸ್ ಸಿಟ್ಟರ್ಸ್ ಅಂತ. ಅಂದರೆ ಈ ಪಾರ್ಟಿಯ ಅಲ್ಲ, ಅವರು ಅಲ್ಲಿ ಬೇಲಿಯಲ್ಲಿ ಕೂತಿದ್ದಾರೆ, ಆ ಪಾರ್ಟಿಯ ಅಲ್ಲ, ಬೇಲಿ ಅಂತ ಹೇಳಿದರೆ ಮಧ್ಯದಲ್ಲಿ ಇರುವುದು ಅಂತೇಳಿದರೆ ನ್ಯೂಟ್ರಲ್ ಅಂತ. ಸೊ ಮಿತ್ರರೂ ಅಲ್ಲ ಅರಿಯೂ ಅಲ್ಲ ಅಂಥವರು ಮಧ್ಯಮ ಜನ. ಇವರೆಲ್ಲರಿಂದ ಪಾಂಡೋಹ ತನಯೇಷು ಪಾಂಡುರಾಜನ ಮಕ್ಕಳು ಪಾಂಡವರ ಬಗ್ಗೆ ಅವರಲ್ಲಿ ಪುತ್ರವಶಗಂ ದುರ್ಯೋಧನನಿಗೆ ತನ್ನ ಬುದ್ಧಿಯನ್ನು ಒತ್ತೆ ಇಟ್ಟ ಧೃತರಾಷ್ಟ್ರಂ ಅಂಜಃ ಅಂದರೆ ಧೃತರಾಷ್ಟ್ರ ಎಲ್ಲ ಪುತ್ರವಶವರ್ತಿಗಂ ಪುತ್ರವಶಗಂ
ಪುತ್ರನ ವಶ ಆಗಿಬಿಟ್ಟಿದ್ದಾನೆ ಅನ್ನುವಂಥದ್ದನ್ನು ಸರಿಯಾಗಿ ತಿಳಿದಿದ್ದಾನೆ. ಅಂಜಹ, ಅಂಜಹ ಅಂದರೆ ಸರಿಯಾಗಿ ತಿಳಿದ. ಯಾರು? ವಿಜ್ಞಾಯ. ಅಂಜಹ ವಿಜ್ಞಾಯ, ಸರಿಯಾಗಿ ತಿಳಿದಿದ್ದಾನೆ. ಈಗ ಅಕ್ರೂರ ವಿಜ್ಞಾಯ, ತಿಳಿದು ಅಂದರೆ ಸರಿಯಾಗಿ ಎಲ್ಲ ವಿಷಯ ತಿಳಿದು. ಓ, ಹೀಗೆ ವಿಷಯ. ದುರ್ಯೋಧನದ್ದೇ ಇಲ್ಲಿ ಎಲ್ಲ ನಡೆಯುವಂಥದ್ದು. ದುರ್ಯೋಧನ ಏನು ಹೇಳ್ತಾನೋ ಅದು ಎಲ್ಲವೂ ಇವನಿಗೆ ಸರಿ ಅಂತ ಅನ್ನಿಸ್ತದೆ. ಇವನಿಗೆ ಸತ್ಯ ಸತ್ಯ, ಯಾವುದು ಸರಿ ಯಾವುದು ತಪ್ಪು ಅಂತ ಆ ಪ್ರಜ್ಞೆ ಬುದ್ಧಿ ಕಳ್ಕೊಂಡ್ಬಿಟ್ಟಿದ್ದಾನೆ ಧೃತರಾಷ್ಟ್ರ ಪುತ್ರ ವ್ಯಾಮೋಹದಲ್ಲಿ ಅಂತೇಳಿದರೆ. ಕಣ್ಣು ಕುರುಡಾಗಿದೆ, ಇವನ ಬುದ್ಧಿ ಕೂಡ ಕುರುಡಾಗಿದೆ ಅನ್ನುವಂಥದ್ದು ಸ್ಪಷ್ಟ ಆಗಿದೆ ಅಕ್ರೂರನಿಗೆ. ಈಗ ಅಂಥೇಳಿದ್ರೆ ಇನ್ನೀಗ ಇದು ಧೃತರಾಷ್ಟ್ರನಿಗೆ ಹೇಳಲೇಬೇಕು ಅಂಥೇಳಿದರೆ ಬಂದ ಕೆಲಸ ಪೂರ್ತಿ ಆಗಲೇಬೇಕು ಅಂತೇಳ್ಕೊಂಬಿಟ್ಟು ಧೃತರಾಷ್ಟ್ರ ಇರುವ ಒಬ್ಬನೇ ಅವನು ಸರಿಯಾಗಿ ಸಿಕ್ಕಿದಾಗ ತಾನು ಹೇಳಿದ್ದನ್ನು ಕೇಳುವಂಥ ಸ್ಥಿತಿಯಲ್ಲಿರುವಾಗ ಹೇಳಲಿಕ್ಕೆ ಶುರು ಮಾಡ್ತಾನೆ. ಜಗಾದ ವಿದ್ವಾನ್ ಅಂತೇಳಿದರೆ ಸರಿಯಾಗಿ ತಿಳಿದಿರುವಂತಹ ಲೋಕದ ಧರ್ಮಗಳು ರೂಢಿಗಳು ಹೇಗೆ ಯಾರನ್ನು ನೋಡ್ಕೊಳ್ಬೇಕು ಪ್ರತಿಯೊಂದು ತಿಳಿದಿರುವಂಥ ಅಕ್ರೂರನು. ಅದಕ್ಕೆ ಹೇಳ್ತಾರೆ ವಿದ್ವಾನ್ ಅಂತ ಹೇಳ್ತಾರೆ. ಅಂದರೆ ಎಲ್ಲ ತಿಳಿದಿರುವಂತಹ, ಅಂದರೆ ಧರ್ಮಾದಿಗಳನ್ನು ಸರಿಯಾಗಿ ತಿಳಿದಿರುವಂತಹ ಅಕ್ರೂರನು ಜಗಾದ. ಯಾರಿಗೆ? ಧೃತರಾಷ್ಟ್ರನಿಗೆ. ಏನಂತ? ಸಾಮ್ನೈವ ಭೇದ ಸಹಿತೇನ. ಮೊದಲು ಅಂತೇಳಿದರೆ ಈಗ ಒಂದು ಉದಾಹರಣೆಗೆ ಇಟ್ಕೊಳ್ಳುವ ಅಂತೇಳಿದರೆ, ಒಂದು ಹುಡುಗಿ ಫ್ಯಾಮಿಲಿಯಲ್ಲಿ ಇವು ಯಾರನ್ನೋ ಏನೋ ಪ್ರೀತಿ ಅಂತ ಹೇಳ್ಕೊಂಡು ಆ ಪ್ರಾಯ ಬಂದಾಗ ಅವರಿಗೆ ಪ್ರೀತಿ ಅಂತ ಹೇಳಿದರೆ ಏನು ಅಂತಲೇ ಗೊತ್ತಿರೋದಿಲ್ಲ. ಏನು ನಾನು ಅವನು ಪ್ರೀತಿ ಮಾಡಿಬಿಟ್ಟಿದ್ದೇನೆ, ಅವನು ಮದುವೆ ಆಗೋದಿಲ್ಲ, ನಾನು ಸತ್ತು ಹೋಗ್ತೇನೆ, ಹಾಗೆ ಹೀಗೆ ಅಂತ ಹೇಳ್ಕೊಂಡು ಎಲ್ಲ ಶುರುವಾಗ್ತದೆ. ಆಯ್ತಲ್ಲ? ಸೊ ತಂದೆ ತಾಯಿ ಏನು ಮಾಡಬೇಕಪ್ಪ ಪಾಪ. ಸೊ ಈಗೆಲ್ಲ ಒಂದೇ ಮಗಳು ಒಂದೇ ಮಗ ಇರುವಂಥ ಈ ಸಮಯದಲ್ಲಿ ಇರುವಂಥ ಒಬ್ಬ ಮಗಳು ಈ ಥರ ಎಲ್ಲ ಹೇಳಿಕೊಂಡು ಕೂತರೆ ಆ ತಂದೆ ತಾಯಿ ಏನು ಮಾಡಬೇಕು? ಆಗ ಅವರು ಸಾಮ್ನೈವ ಅಂದರೆ ಸಾಮೋಪಾಯ ಏನಂತ ಹೇಳಿದರೆ, ಮಗು ಹಾಗೆ ಅಲ್ಲ ನೋಡಿ, ತಂದೆ ತಾಯಿಗಳು ಎಲ್ಲ ನಾವೆಲ್ಲ ನಿಮ್ಮ ಹಿತೈಷಿಗಳು. ಸೊ ನಾವು ಯಾರನ್ನು ಹೇಳ್ತೇವೋ ಅವರನ್ನು ಮದುವೆ ಆಗು, ನಿನ್ನ ಅಭಿಪ್ರಾಯ ಕೇಳಿಯೇ ನಾವು ಹೇಳುವಂಥದ್ದು. ಸೊ ನಿನ್ನನ್ನು ಬಿಟ್ಟು ನಾವು ಹೇಳಿದ್ದನ್ನು ನಿನಗೆ ಒಪ್ಪಿಗೆ ಇಲ್ಲದಿದ್ದರೆ ಮದುವೆ ಮಾಡೋದಿಲ್ಲ. ಸೊ ಅದು ಮಾತ್ರ ಸರಿ ಇಲ್ಲ, ಆ ಹುಡುಗ ಬೇಡ. ಈ ವಿಷಯಗಳೆಲ್ಲ ತಿಳ್ಕೊ, ಆ ಹುಡುಗನ ಬಗ್ಗೆ ಇದೆಲ್ಲ ನಾವು ತಿಳ್ಕೊಂಡಿದ್ದೇವೆ ನೋಡು, ಹೀಗೆಲ್ಲ ಮಾಡಿದ್ದಾನಂತ ಎಲ್ಲ. ಇದೆಲ್ಲ ಸಾಮೋಪಾಯ. ಭೇದ ಸಹಿತೇನ, ಭೇದ ಅಂತೇಳಿದರೆ ನೀವು ಏನಾದರೂ ಹೇಳಿ ನಾನು ಅವನನ್ನೇ ಮದುವೆ ಆಗೋದು, ನನಗೆ ನೀವಾದರೂ ಬೇಡ ಅವನೇ ಬೇಕು ಅಂತ ಹೇಳಿದಾಗ ಆ ತಂದೆ ತಾಯಿ ಏನು ಹೇಳ್ತಾರೆ? ಹಾಗಾದರೆ ನೋಡು, ನೀನು ಈಗ ನಮ್ಮನ್ನು ಬಿಟ್ಟು ಅವನನ್ನು ಮದುವೆ ಆಗ್ತೀನಿ ಅಂತ ಹೇಳಿದರೆ, ನೋಡಮ್ಮ ಈ ಮನೆ ನನ್ನ ಪ್ರಾಪರ್ಟೀಸು ಏನೆಲ್ಲ ಇದೆಯೋ ಒಂದೂ ನಿನಗೆ ಸಿಗೋದಿಲ್ಲ. ಆಮೇಲಿಂದ ನೀನು ಈ ಮನೆಗೆ ಬರುವಾಗಿಲ್ಲ, ನಿನ್ನನ್ನು ನಾವು ಇಡೀ ಕುಟುಂಬದವರು ನಿನ್ನನ್ನು ಹೊರಗೆ ಹಾಕ್ತೇವೆ. ಯಾಕಂದರೆ ನೀವು ಎಷ್ಟು ಹೇಳಿದರೂ ಕೇಳದೆ ನೀನು ಹೋಗ್ತಾ ಇದೀಯಾ. ನೀನು ಎಲ್ಲ ದುಡ್ಡು ಬಂಗಾರ ಪ್ರತಿಯೊಂದು ಎಲ್ಲ ಮಾಡಿಟ್ಟದ್ದು ಯಾರಿಗೆ? ನಿನಗೆ. ಆದರೆ ನಿನಗೆ ಒಂದು ಸಹ ಸಿಗುವುದಿಲ್ಲ. ಇದನ್ನೆಲ್ಲ ಧರ್ಮ ಖರ್ಚಿಗೆ ಹಾಕಿಬಿಡ್ತೇನೆ. ಸೊ ಯಾವುದಾದ್ರೂ ಮಠ ಸಂಸ್ಥಾನಕ್ಕೆ ಕೊಟ್ಟು ಒಳ್ಳೆ ಕೆಲಸಕ್ಕೆ ಧರ್ಮ ಕಾರ್ಯಕ್ಕೆ ಎಲ್ಲ ಹೋಗುವ ಹಾಗೆ ಮಾಡ್ತೇನೆ, ನಿನಗೆ ಮಾತ್ರ ಕೊಡುವುದಿಲ್ಲ. ಇದು ಭೇದ ಅಂತೇಳಿದರೆ ನಿನಗೆ ಕೊಡುವುದಿಲ್ಲ, ನಿನಗಿಷ್ಟು ಲಾಸ್ ಆಗ್ತದೆ ಅನ್ನುವಂಥದ್ದೆಲ್ಲ ತಿಳ್ಕೋಬೇಕಲ್ವ. ಸೊ ಸಾಮ್ನೈವ ಭೇದ ಸಹಿತೇನ. ಮೊದಲು ಅಕ್ರೂರ ಎಲ್ಲ ಸಾಮೋಪಾಯದಿಂದ ಹೇಳ್ತಾನೆ, ಮತ್ತು ಭೇದೋಪಾಯದಿಂದ ಹೇಳ್ತಾನೆ. ನೋಡು ಧೃತರಾಷ್ಟ್ರ, ನೋಡಪ್ಪ, ನೀನು ಧರ್ಮಕ್ಕೆ ವಿರುದ್ಧವಾಗಿ ನೀನು ಹೋದರೆ ಏನಾಗ್ತದೆ ಮುಂದೆ ಅಂತೇಳಿದರೆ, ಅವರಿಗೆ ಲೆಕ್ಕ ಪ್ರಕಾರದಲ್ಲಿ ಏನು ಸಿಗಬೇಕೋ ಸಿಗದೆ ಅವರನ್ನು ಬಿಕಾರಿಗಳನ್ನಾಗಿ ಮಾಡಿ ಓಡಿಸಬೇಕಂತ ಯೋಚನೆ ಮಾಡಿದರೆ, ಅವರನ್ನು ಕೊಲ್ಲಬೇಕಂತ ಉಪಾಯ ಮಾಡಿದರೆ ಕೊನೆಗೆ ಏನಾಗ್ತದೆ ಅಂತ ಹೇಳಿದರೆ ಪಾಂಡವರಿಗೂ ಕೌರವರಿಗೂ ಅಂದರೆ ಯುದ್ಧವೇ ಆಗ್ತದೆ. ಯುದ್ಧ ಆದರೆ ಭಗವಂತ ಶ್ರೀಕೃಷ್ಣ ಯಾರ ಸೈಡ್ನಲ್ಲಿ ಇದ್ದಾನೆ ಅಂತೇಳಿದರೆ ಧರ್ಮದ ಸೈಡ್ನಲ್ಲಿದ್ದಾನೆ. ಪಾಂಡವರು ಧರ್ಮಕ್ಕೆ ಸರಿಯಾಗಿ ಇರುವವರು, ಭಗವಂತ ಹೇಳಿದಾಗೆ ಕೇಳುವವರು. ಆದ್ದರಿಂದ ಭಗವಂತ ಎಂದಿಗೂ ಧರ್ಮ ಸ್ಥಾಪನೆಗೆ ಇರುವಂಥವನು ಅಧರ್ಮ ಸ್ಥಾಪನೆ ಆಗಲಿಕ್ಕೆ ಬಿಡುವುದಿಲ್ಲ. ಆದ್ದರಿಂದ ನಿನ್ನ ಮಕ್ಕಳು ನಿನ್ನ ಕಣ್ಣು ಮುಂದೆ ಸಾಯ್ತಾರೆ, ತಿಳ್ಕೋ. ಭೇದ ಅಂದರೆ ಇಡೀ ಹಸ್ತಿನಾವತಿ ನೀನು ಯಾರಿಗೆ ಕೊಡಬಾರ್ದು ಅಂತ ತಿಳ್ಕೊಂಡಿದ್ಯೋ ಅವರಿಗೇ ಸೇರ್ತದೆ. ನಿನ್ನ ಮಕ್ಕಳು ಸತ್ತು ಹೋಗ್ತಾರೆ ನಿನ್ನ ಕಣ್ಣು ಮುಂದೆನೇ ಅಂತೇಳಿದರೆ ನೀನು ಇದನ್ನೆಲ್ಲ ಎದುರಿಸಲಿಕ್ಕೆ ನೀನು ರೆಡಿಯಾಗಬೇಕಾಗ್ತದೆ ಅಂತರುವಂಥದ್ದು ತಿಳ್ಕೊ. ನೀನು ಇದರ ಬಗ್ಗೆ ಯೋಚನೆ ಮಾಡಿದ್ದೀಯಾ? ಯೋಚನೆ ಮಾಡಲಿಲ್ಲ ಅಂದರೆ ಈಗ ಯೋಚನೆ ಮಾಡು.
ಮಾಡಲೇಬೇಕು ನೀನು ಅಂತ ಅಕ್ರೂರ ಸರಿಯಾಗಿ ಹೇಳ್ತಾನೆ. ಸಾಮ್ನ ಭೇದ, ಸಾಮೋಪಾಯ ಭೇದೋಪಾಯ ಎರಡರಲ್ಲಿಯೂ ಹೇಳ್ತಾನೆ. ಸೊ ಏನಂತ ಹೇಳಿದ್ರೆ ಜ್ಞಾತ್ವಾ ಅಂತೇಳಿದ್ರೆ ಕುಂತಿ ಮತ್ತು ವಿದುರರ ಮಾತಿನಿಂದ, ಕುಂತಿ ವಿದುರ ಉಕ್ತಿತ ಏನದು ಆಮೇಲಿಂದ ಆತ್ಮನ ತಾನೇ ನೋಡಿದ್ದು ತನ್ನ ಅನುಭವದಿಂದ ಅವನು ವಿದ್ವಾನ್ ಯಾರು ಅಕ್ರೂರನು ಪಾಂಡವರ ಬಗ್ಗೆ ಪಾಂಡೋಹ ತನಯೇಶು, ಪಾಂಡೋಹ ತನಯ ಅಂದರೆ ಪಾಂಡುರಾಜನ ಮಕ್ಕಳ ವಿಷಯದಲ್ಲಿ ಮಿತ್ರರು ಶತ್ರುಗಳು ಮಧ್ಯಮವರ್ತಿ ಜನಗಳು, ಮಿತ್ರ ಅರಿ ಮಧ್ಯಮ ಜನಾನ್ ಯಾರು ಎಂಬುದನ್ನು ಅರಿತಾ. ಪಾಂಡವರ ಶತ್ರುಗಳು ಯಾರು, ಪಾಂಡವರ ಮಿತ್ರರು ಯಾರು, ಪಾಂಡವರ ಬಗ್ಗೆ ಮಧ್ಯಮ ಅಂತ ಹೇಳಿದರೆ ಆ ಕಡೆಯೂ ಅಲ್ಲ ಈ ಕಡೆಯೂ ಅಲ್ಲ, ಸೊ ನಮಗೆ ಇಬ್ಬರು ಒಂದೇ ಅಂತ ಹೇಳುವ ಅಂಥ ವಿಚಿತ್ರ ಜನಗಳು ಯಾರು ಎಲ್ಲ ತಿಳ್ಕೊಂಡ. ಧೃತರಾಷ್ಟ್ರನು ಪುತ್ರರಿಗೆ ವಶನಾಗಿರುವುದನ್ನು ತಿಳಿದ. ಪುತ್ರ ವಶಗಂ ಧೃತರಾಷ್ಟ್ರಂ ಅಂಜಹ ಅಂದರೆ ಸರಿಯಾಗಿ ವಿಜ್ಞಾಯ ತಿಳಿದ. ಜ್ಞಾನಿಯಾದ ವಿದ್ವಾನ್ ಅಕ್ರೂರನು ಭೇದ ಸಮೇತವಾದ ಸಾಮದಿಂದಲೇ, ಸಾಮ್ನೈವ ಸಾಮೋಪಾಯದಿಂದಲೇ, ಭೇದ ಸಹಿತೇನ ಭೇದೋಪಾಯದಿಂದಲೂ ಅವನಿಗೆ ಚೆನ್ನಾಗಿ ತಿಳಿ ಹೇಳಿದ. ಜಗಾದ, ಜಗಾದ ಅಂದರೆ ಹೇಳಿದ, ಹೇಳಿದ ಅಂದರೆ ಸರಿಯಾಗಿ ಉಪದೇಶ ಮಾಡಿದ. ಸರಿಯಾಗಿ ಅಂದರೆ ಅಂಜಹ, ಅಂಜಹ ಅಂದರೆ ಸರಿಯಾಗಿ ತಿಳ್ಕೊಂಡ, ಸರಿಯಾಗಿ ಉಪದೇಶ ಮಾಡಿದ. ಎರಡಕ್ಕೂ ಸರಿಯಾಗಿ ಸರಿಯಾಗಿ ಅನ್ನುವಂಥದ್ದು ಒಂದೇ ಶಬ್ದದಲ್ಲಿ ಆಗ್ತದೆ. ಸೊ ಪಾಂಡವರ ವಿಷಯದಲ್ಲಿ ಯಾರ ಮನಪ್ರವೃತ್ತಿ ಯಾವ ತೆರನಾಗಿದೆ ಎಂಬುದನ್ನು ಅಕ್ರೂರ ಕುಂತಿ ವಿದುರರ ಮಾತಿನಿಂದ ತನ್ನ ಸ್ವಂತ ಅನುಭವದಿಂದಲೂ ಅರ್ಥ ಮಾಡಿಕೊಂಡ ಎಂಬಲ್ಲಿ ವಿಚಾರಣೆಗೆ ಹೊರಟ ಅಧಿಕಾರಿ ವಿವಿಧ ಮೂಲಗಳಿಂದ ಹೇಗೆ ವಿಷಯ ಸಂಗ್ರಹವನ್ನು ಮಾಡಬೇಕು ಅಂತ ಅದು ಕೂಡ ಈ ಮಹಾಭಾರತದಲ್ಲಿ ಸೂಚಿತವಾಗಿದೆ. ಅಂದರೆ ರಾಜಕೀಯ ವ್ಯವಹಾರಗಳು, ವಿಚಾರಣೆ ಹೇಗೆ ಮಾಡಬೇಕು, ದೂತನನ್ನು ಹೇಗೆ ಕಳಿಸಬೇಕು, ದೂತನ ಸುರುವಿನ ಭೇಟಿಯಲ್ಲಿ ಏನೆಲ್ಲ ವಿಷಯಗಳು ಎಲ್ಲ ಪ್ರತಿಯೊಂದು ಕೂಡ ಇದರಲ್ಲಿ ಗೊತ್ತಾಗ್ತದೆ. ಮತ್ತು ಯಾವುದಾದ್ರೂ ಒಂದು ದೊಡ್ಡ ಸಮಸ್ಯೆ ಇದ್ದಾಗ ಈ ಉಪಾಯಗಳು ಅನ್ನುವಂಥದ್ದು ಸಾಮ, ದಾನ, ಭೇದ, ದಂಡ ಎಂಬ 4 ಉಪಾಯಗಳುಂಟು. ಹಾಗೆ ಮುಖ್ಯವಾದದ್ದು ಸಾಮೋಪಾಯ ಮತ್ತು ಭೇದೋಪಾಯ. ದಂಡ ಅಂದರೆ ಲಾಸ್ಟಿಗೆ, ದಂಡ ಅಂದರೆ ಏನು, ಬಡಿಗೆ ಅಂದರೆ ಎರಡು ಬಿಡುವುದು, ಅದಕ್ಕೆ ದಂಡ ಅಂತ ಹೆಸರು. ಸೊ ಅಲ್ಲಿ ದಂಡ ಯಾವುದು, ಮಹಾಭಾರತದಲ್ಲಿ ಯುದ್ಧವೇ ದಂಡ. ಸೊ ಹಾಗೆ ಅಲ್ಲಿಗೆ 96ನೇ ಶ್ಲೋಕ 97ನೇ ಶ್ಲೋಕ ಮುಗೀತು. 98ನೇ ಶ್ಲೋಕ ಬಯಲಾರೆ. ಸಾಮ್ಯವೃತ್ತಿಃ ಕೀರ್ತಿಂ ಚ ಧರ್ಮಮುರ್ವೇಷಿ ತದಾರ್ಥಕಾಮೋ ಪ್ರೀತಿಂ ಪರಾಂ ಕೈಕೈಷ್ಯತಿ ವಾಸುದೇವಃ ಸಾಕಂ ಸಮಸ್ತಯುಧುಭಿಃ ಸಹಿತಃ ಸ್ವರಾಜ್ಯೈಃ. 98ನೇ ಶ್ಲೋಕ. ಅಕ್ರೂರನು ಧೃತರಾಷ್ಟ್ರನಿಗೆ ಹೇಳ್ತಾನೆ, ನಿನ್ನ ಮಕ್ಕಳಲ್ಲಿಯೂ ಪಾಂಡವರಲ್ಲಿಯೂ ಸಮಾನವಾದ ವರ್ತನವುಳ್ಳ ನೀನು ಕೀರ್ತಿಯನ್ನು, ಉತ್ತಮವಾದ ಧರ್ಮವನ್ನು, ಹಾಗೆ ಅರ್ಥ ಕಾಮಗಳನ್ನು ಹೊಂದುತ್ತಿ. ಶ್ರೀಕೃಷ್ಣನು ಎಲ್ಲಾ ಯಾದವರಿಂದ ಕೂಡಿಕೊಂಡು ದೇವಾದಿಗಳಿಂದ ಕೂಡಿದವನಾಗಿ ನಿನ್ನಲ್ಲಿ ಉತ್ಕೃಷ್ಟವಾದ ಪ್ರೀತಿಯನ್ನು ಮಾಡುತ್ತಾನೆ ಅಂತ ಅಕ್ರೂರನು ಧೃತರಾಷ್ಟ್ರನಿಗೆ ಹೇಳುತ್ತಾನೆ. ಪುತ್ರೇಷು ಪಾಂಡುತನಯೇಷು ಚ ಸಾಮ್ಯವೃತ್ತಿಃ ಕೀರ್ತಿಂಚ ಧರ್ಮಂ ಉರುಮೇಷಿ ತಥಾರ್ಥಕಾಮೌ ಪ್ರೀತಿಂ ಪರಾಂ ತ್ವಯಿ ಕರಿಷ್ಯತಿ ವಾಸುದೇವಃ ಸಾಕಂ ಸಮಸ್ತಯದುಭಿಃ ಸಹಿತ ಸುರಾಬ್ಜೈಃ. ಪುತ್ರೇಷು ಪಾಂಡುತನಯೇಷು ಚ ಸಾಮ್ಯವೃತ್ತಿಃ. ಅರೆ ಧೃತರಾಷ್ಟ್ರ, ನೀನು ರಾಜ ಅಂದರೆ ಧರ್ಮಕ್ಕೆ ಸರಿಯಾಗಿ ಇರಬೇಕು. ರಾಜನೇ ಧರ್ಮಕ್ಕೆ ಸರಿಯಾಗಿ ಇಲ್ಲ ಅಂದರೆ ಪ್ರಜೆಗಳ ಬಗ್ಗೆ ಏನು ಜಡ್ಜ್ಮೆಂಟ್ ಕೊಡಲಿಕ್ಕಾಗ್ತದೆ ರಾಜ? ಆದ್ದರಿಂದ ನೀನು ಪುತ್ರೇಷು ನಿನ್ನ ಮಕ್ಕಳು, ಪುತ್ರೇಷು
ಪಾಂಡುತನಯೇಷು ಪಾಂಡವರ ಮಕ್ಕಳು ಚ ಸಾಮ್ಯ ವೃತ್ತಿ ಒಂದೇ ಸಮನಾದ ಒಂದು ಮನೋಭಾವನೆ ಬೆಳೆಸಿಕೊಳ್ಬೇಕಪ್ಪ. ರಾಜ ಅಲ್ವಾ ನೀನು? ರಾಜ ಅಂತೇಳಿದರೆ ಹೇಗಿರಬೇಕು? ಧರ್ಮ ಪ್ರಕಾರ ಇರಬೇಕು. ನಿನ್ನ ಮಕ್ಕಳು ಬೇರೆ ಅಲ್ಲ, ಪಾಂಡುವಿನ ಮಕ್ಕಳು ಬೇರೆ ಅಲ್ಲ. ಸಿಂಹಾಸನದಲ್ಲಿ ಯಾರು ಕೂತ್ಕೋಬೇಕಾಗಿತ್ತು? ಪಾಂಡುರಾಜ ಕೂತ್ಕೋಬೇಕಾಗಿತ್ತು. ಅದೇ ಕಾರಣಾಂತರದಿಂದ ಕಾಡಿಗೆ ಹೋದ, ಸತ್ತು ಹೋದ, ಈಗ ಮಕ್ಕಳು ಬಂದಿದ್ದಾರೆ ಅಂತ ಹೇಳುವಾಗ ನೀನು ಭೇದ ಮಾಡುವುದಲ್ಲ. ನಿನ್ನ ಮಕ್ಕಳು ಬೇರೆ, ಆ ಮಕ್ಕಳು ಬೇರೆ. ನಿನ್ನ ಮಕ್ಕಳಿಗೆ ಬಂಗಾರದ ಬಟ್ಲು, ಆ ಮಕ್ಕಳಿಗೆ ಯಾವುದು ಕಬ್ಬಿಣದ ಬಟ್ಲು, ಹೀಗೆಲ್ಲ ಮಾಡಬಾರ್ದು. ಒಂದೇ ಥರ ಇರಬೇಕು ಅಂತ ಹೇಳಿದ್ರೆ ಈ ಥರ ತಪ್ಪು. ಇವರಿಗೆ ಹಾಲು ಕೊಡೋದು, ಅವರಿಗೆ ನೀರು ಕೊಡೋದು, ಹಾಗೆ ಮಾಡಬೇಡ. ಒಂದೇ ಥರ ಇರಬೇಕು. ಪುತ್ರೇಶು ಪಾಂಡುತನಯೇಷು ಚ ಸಾಮ್ಯ ವೃತ್ತಿ. ನಿನ್ನ ಮಕ್ಕಳಿಗೆ ಒಳ್ಳೆಯದು ಬೋರ್ನವಿಟ ಕೊಡೋದು, ಆಮೇಲೆ ಪಾಂಡುವಿನ ಮಕ್ಕಳಿಗೆ ವಿಷ ಕೊಡೋದು ಮಾಡಬೇಡ, ಮಹಾ ತಪ್ಪು. ಕೀರ್ತಿಂಚ ಧರ್ಮಂ ಉರುಂ ಏಷಿ ತಥಾ ಅರ್ಥಕಾಮೋ. ನೀನು ಒಂದೇ ಲೆಕ್ಕ ನಿನ್ನ ಮಕ್ಕಳನ್ನು, ಪಾಂಡುವಿನ ಮಕ್ಕಳನ್ನು ನೋಡಿಕೊಂಡ್ರೆ ನಿನಗೆ ಕೀರ್ತಿ ಬರ್ತದೆ ಅಂತ ಹೇಳ್ತಾರೆ. ಧೃತರಾಷ್ಟ್ರ ಕುರುಡನಾದರೂ ಎಷ್ಟು ಚೆನ್ನಾಗಿ ತನ್ನ ಮಕ್ಕಳನ್ನು ಮತ್ತು ತನ್ನ ತಮ್ಮನ ಮಕ್ಕಳಲ್ಲಿ ಸ್ವಲ್ಪನೂ ಇವನು ಭೇದನೆ ಮಾಡಲಿಲ್ಲ ಅಂತ ಇಡೀ ಪ್ರಪಂಚ ಕೊಂಡಾಡ್ತದೆ ನಿನ್ನನ್ನು. ಧರ್ಮಂ ಉರುಂ ಏಷಿ ತಥಾ ಅರ್ಥಕಾಮೌ. ಧರ್ಮ ಅರ್ಥ ಕಾಮ. ಸೊ ಕೀರ್ತಿ ಅಂದರೆ ಮೋಕ್ಷ, ಕೀರ್ತಿ ಮೋಕ್ಷ ಅದು. ಆಮೇಲೆ ಧರ್ಮ ಅರ್ಥ ಕಾಮ. ತಥಾ ಅಂದರೆ ಹಾಗೆ, ಧರ್ಮ ತಥಾ ಅರ್ಥ ಕಾಮ. ಉರುಂ ಏಷಿ ಅಂದರೆ ದೊಡ್ಡದಾಗಿ, ಏಷಿ ಅಂದರೆ ಪಡೆಯುತ್ತೀಯ ನೀನು ಅಂದರೆ ಧರ್ಮ ಅರ್ಥ ಕಾಮ ಅಂತ ಹೇಳಿದರೆ ಇದು 3 ಪುರುಷಾರ್ಥಗಳು. ಆಮೇಲಿಂದ ಕೀರ್ತಿ ಮೋಕ್ಷ ಎಲ್ಲವೂ ಪಡೆಯುತ್ತೀಯ ನೀನು ಅಂತ ಹೇಳಿದರೆ ಒಂದೇ ತೆರನಾಗಿ ಅಂದರೆ ಡಿಸ್ಕ್ರಿಮಿನೇಷನ್ ಮಾಡಬೇಡ, ತಾರತಮ್ಯ ಮಾಡಬೇಡ. ನಿನ್ನ ಮಕ್ಕಳ ಮೇಲೆ ಸ್ನೇಹ, ಪಾಂಡವರ ಮಕ್ಕಳ ಮೇಲೆ ದ್ವೇಷ ತಪ್ಪು ಮಾಡಬೇಡ. ಹಾಗೆ ತಪ್ಪು, ಇದು ಮಹಾ ತಪ್ಪು. ಪ್ರೀತಿಂ ಪರಾಂ ತ್ವಯಿ ಕರಿಷ್ಯತಿ ವಾಸುದೇವ. ಒಂದು ವೇಳೆ ನೀನು ನಿನ್ನ ಮಕ್ಕಳನ್ನು, ತಮ್ಮನ ಮಕ್ಕಳನ್ನು ಒಂದೇ ಲೆಕ್ಕ ನೋಡಿಕೊಂಡ್ರೆ ಆ ವಾಸುದೇವ ಶ್ರೀಕೃಷ್ಣನನ್ನು ಯಾರಂತ ತಿಳ್ಕೊಂಡಿದ್ದೀಯಾ? ಪರಮಾತ್ಮನೇ ಅವತಾರ ಮಾಡಿ ಬಂದಿದ್ದಾನೆ ಶ್ರೀಕೃಷ್ಣನಾಗಿ. ವಾಸುದೇವ ತ್ವಯಿ ನಿನ್ನಲ್ಲಿ, ತ್ವಯಿ ಕರಿಷ್ಯತಿ ಮಾಡುತ್ತಾನೆ. ಏನು ಮಾಡ್ತಾನೆ? ಪ್ರೀತಿಂ ಪರಾಂ, ಬಹಳ ಪ್ರೀತಿ ಮಾಡ್ತಾನೆ. ನಿನಗೆ ಮಹಾ ಅನುಗ್ರಹ ಮಾಡಿಬಿಡ್ತಾನೆ. ಮೋಕ್ಷವೇ ಸಿಗ್ತದೆ ನಿನಗೆ ಧೃತರಾಷ್ಟ್ರ ಅಂತೇಳಿದರೆ. ಮೋಕ್ಷ ಅಂದರೆ ಏನಂತ ತಿಳ್ಕೊಂಡಿದ್ದೀಯಾ? ಆ ಭಗವಂತ ನಿನಗೆ ಮೋಕ್ಷನೇ ಕೊಟ್ಟು ಬಿಡ್ತಾನೆ. ನೀನು ಮಾಡುವಂಥ ಕೆಲಸ ಸಿಂಹಾಸನದಲ್ಲಿ ಕೂತ್ಕೊಂಡು ಆ ಭೀಷ್ಮಾಚಾರ್ಯರು, ವಿದುರ ಇವರೆಲ್ಲ ಮಹಾಜ್ಞಾನಿಗಳು, ಅವರು ಹೇಳಿದಾಗೆ ನೀನು ರಾಜ್ಯಾಡಳಿತ ಮಾಡು. ನಿನ್ನ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗೃತೆ ಇರು. ಅವರು ಹೇಳಿದಾಗೆ ನೀನು ಕೇಳುವುದಲ್ಲ, ನೀನು ಅವರಿಗೆ ಬುದ್ಧಿವಾದ ಹೇಳಬೇಕು. ಇದು ನೀವು ಹೇಳುವಂಥದ್ದು ಸರಿಯಲ್ಲ. ಧರ್ಮ ಪ್ರಕಾರವಾಗಿ ರಾಜ್ಯಾಡಳಿತ ಮಾಡಬೇಕು. ಆದ್ದರಿಂದ ನಾನು ಭೀಷ್ಮಾಚಾರ್ಯರು, ವಿದುರರು ಹೇಳಿದ ಮಾತು ಕೇಳ್ತೇನೆ. ಯಾಕಂದರೆ ವಿದುರ ನೀತಿ, ಮಹಾನೀತಿಜ್ಞ ಯಾರು? ವಿದುರ. ಭೀಷ್ಮಾಚಾರ್ಯರು ಎಷ್ಟು ವರ್ಷ? 125 ವರ್ಷನ 150 ವರ್ಷನ ಶಾಸ್ತ್ರ ಕಲಿತಿದ್ದಾರೆ, ನೀತಿ ಕಲಿತಿದ್ದಾರೆ. ಆದ್ದರಿಂದ ಮಹಾಶಾಸ್ತ್ರಜ್ಞರು, ಬುದ್ಧಿವಂತರು, ನೀತಿವಂತರು ಇರುವಾಗ ಅವರು ಹೇಳಿದ್ದನ್ನು ಕೇಳಬೇಕು. ಆ ದುಷ್ಟ ಮಕ್ಕಳು ದುಷ್ಟರು ಅಂತ ಗೊತ್ತಾದ ಮೇಲೆ ಕೂಡ ಅವರ ದುಷ್ಟತನವನ್ನೇ ನನ್ನ ಮಗ ಹೇಳಿದಾಗೆ ಕೇಳುವುದಂದರೆ ನೀನು ಅದಕ್ಕೆ ರಾಜ ಅಂತ ನಿನಗೆ ಹೇಳುವುದಿಲ್ಲ. ಆದ್ದರಿಂದ ನೀನು ಒಂದೇ ಲೆಕ್ಕ ನೋಡ್ಕೋ. ಭಗವಂತ ನಿನಗೆ ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲ ಕೊಟ್ಟು ಬಿಡ್ತಾನೆ. ನಿನಗೆ ಬೇಕಾದ ಅನುಗ್ರಹ ಮಾಡ್ತಾನೆ. ವಾಸುದೇವ ತ್ವಯಿ ಕರಿಷ್ಯತಿ ಪ್ರೀತಿಂ ಪರಾಂ. ಭಗವಂತ ವಾಸುದೇವ ಶ್ರೀಕೃಷ್ಣ ಮಾಡುತ್ತಾನೆ, ಕರಿಷ್ಯತಿ ತ್ವಯಿ ನಿನ್ನಲ್ಲಿ, ಪ್ರೀತಿಂ ಪರಾಂ ಅತ್ಯಂತ ಅನುಗ್ರಹ ಮಾಡ್ತಾನೆ. ನಿನ್ನನ್ನು ಬಹಳ ಸ್ನೇಹಪೂರ್ಣ ದೃಷ್ಟಿಯಿಂದ ಆ ಭಗವಂತನ ಕರುಣಾಪೂರ್ಣ ದೃಷ್ಟಿ ನಿನ್ನ ಮೇಲೆ ಬಿದ್ದರೆ ಸಾಕು. ಅರೆ ಧೃತರಾಷ್ಟ್ರ, ನೀನು ಏನು ಧನ್ಯೋಸ್ಮಿ ಆಗಿಬಿಡ್ತೀಯಾ? ಆದ್ದರಿಂದ ಸಾಕಂ ಸಮಸ್ತ ಯದುಭಿಹಿ ಅಂದರೆ ಶ್ರೀಕೃಷ್ಣ ಪರಮಾತ್ಮನು ಸಮಸ್ತ ಯದುಭಿಹಿ ಸಹಿತ ಅಂದರೆ ಅವನು ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡುವಾಗ ಆ ದೇವತೆಗಳೆಲ್ಲ ಯದುಗಳಾಗಿ ಯಾದವರಾಗಿ ಅವತಾರ ಮಾಡಿದ್ದಾರೆ. ಆ ಯಾದವರೆಂದರೆ ಬೇರೆ ಯಾರೂ ಅಲ್ಲ, ಅವರೆಲ್ಲ ದೇವಲೋಕದಿಂದ ಬಂದವರು. ಶ್ರೀಕೃಷ್ಣ ಪರಮಾತ್ಮ ಯಾದವರ ಸಹಿತ ಸುರಾದ್ಯೈ ಸಾಕಂ
ಸುರಾಬ್ಧೈ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಾನೋ ದೇವತೆಗಳು ಅದನ್ನೇ ಒಪ್ಪಿಕೊಳ್ತಾರೆ. ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಒಂದು ಸ್ವಲ್ಪನೂ ತಾರತಮ್ಯ ಅನ್ನುವಂಥದ್ದಿಲ್ಲ. ಯಾರ್ಯಾರಿಗೆ ಏನೇನು ಕೊಡಬೇಕೋ ಅದನ್ನೇ ಕೊಡ್ತಾನೆ. ತಾರತಮ್ಯ ಇಲ್ಲ ಅಂತೇಳಿದರೆ ಎಲ್ಲರಿಗೂ ತುಂಬ ಭಕ್ತಿ ಮಾಡುವವರಿಗೂ ಏನು ಭಕ್ತಿ ಮಾಡದವರಿಗೂ ಒಂದೇ ಲೆಕ್ಕವ. ಭಗವಂತನನ್ನು ಭಕ್ತಿ ಮಾಡುವವರಿಗೂ ಭಗವಂತನನ್ನು ದ್ವೇಷ ಮಾಡುವವರಿಗೂ ಸಮನ ಅಂತೇಳಿದರೆ ಇಲ್ಲ. ಭಕ್ತಿಗೆ ಸರಿಯಾಗಿ ಅವರಿಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಅವರವರ ಭಕ್ತಿಗೆ ಸರಿಯಾಗಿ ಭಗವಂತ ಯಾವತ್ತೂ ಆ ತಾರತಮ್ಯ ಮಾಡುವುದಿಲ್ಲ. ಕಡಿಮೆ ಭಕ್ತಿ ಮಾಡಿದವರಿಗೆ ಜಾಸ್ತಿ ಅನುಗ್ರಹ ಮಾಡೋದು, ಹೆಚ್ಚು ಭಕ್ತಿ ಮಾಡಿದವರಿಗೆ ಕಡಿಮೆ ಅನುಗ್ರಹ ಮಾಡೋದು, ಹೀಗೆಲ್ಲ ಮಾಡುವುದಿಲ್ಲ ಭಗವಂತ. ಭಗವಂತ ಎಲ್ಲರಿಗೂ ಅಂತೇಳಿದರೆ ಅವರವರ ಯೋಗ್ಯತೆಗೆ ಸರಿಯಾಗಿ ಅವರವರ ಭಕ್ತಿಗೆ ಸರಿಯಾಗಿ ಒಂದೇ ಲೆಕ್ಕ ಅನುಗ್ರಹ ಮಾಡ್ತಾನೆ. ಭಕ್ತಿಗೆ ಸರಿಯಾಗಿ ಹೆಚ್ಚು ಭಕ್ತಿ ಮಾಡ್ತಾನೆ ಅಂತೇಳಿದರೆ ಅವನು ಜಾಸ್ತಿ ಪ್ರಿಯನಾಗಿದ್ದಾನೆ. ಯಾಕೆ? ತುಂಬ ಭಕ್ತಿ ಮಾಡ್ತಾನೆ. ಭಕ್ತಿಗೆ ಸರಿಯಾಗಿ ಅಂತ ಭಗವಂತನು ಶ್ರೀಕೃಷ್ಣನು ನಿನ್ನ ಮೇಲೆ ಬಹಳ ಅನುಗ್ರಹ ಮಾಡ್ತಾನೆ. ಎಲ್ಲ ದೇವತೆಗಳು ಕೂಡ ಸುರಾಧ್ಯೈ ಸಾಕಂ, ಎಲ್ಲ ದೇವತೆಗಳು ಕೂಡ ನಿನಗೆ ಅನುಗ್ರಹ ಮಾಡ್ತಾರೆ. ಎಲ್ಲ ಯಾದವರು ಕೂಡ ನಿನ್ನನ್ನು ಸ್ನೇಹಪೂರ್ಣ ದೃಷ್ಟಿಯಿಂದ ನೋಡ್ತಾರೆ. ಆಮೇಲೆ ಅರ್ಥ ಕಾಮ ಧರ್ಮ ಎಲ್ಲ ನಿನ್ನದಾಗ್ತದೆ. ಎಲ್ಲ ಪುರುಷಾರ್ಥಗಳು ಅಂತ ಬದುಕುದೇ ಅದಕ್ಕೆ ಧರ್ಮಾರ್ಥ ಕಾಮ ಮೋಕ್ಷ. ಆಮೇಲೆ ನೀನು ಮಹಾಕೀರ್ತಿವಂತನಾಗ್ತೀಯಾ. ಕೃಷ್ಣನ ಅನುಗ್ರಹ ಇದ್ದರೆ ಮೋಕ್ಷವೇ ಸಿಗ್ತದೆ. ಅದನ್ನೆಲ್ಲ ಬಿಟ್ಟು ಮೂರ್ಖ ಮುಠಾಳನಾಗಿ ಮಗ ಹೇಳಿದಾಗೆ ಅದು ದುಷ್ಟ ಮಗ, ಒಳ್ಳೆ ಮಗ ಅಲ್ಲ ನಿಂದು, ಅದು ನಿನಗೆ ಕಣ್ಣೆದುರಿಗೆ ಗೊತ್ತಾಗ್ತಾ ಉಂಟು. ಆದರೂ ನನ್ನ ಮಗ ಅಂತ ಹೇಳ್ಕೊಂಡು ನೀನೇನು ಮಾಡ್ತಾ ಇದೆಯೋ ಇದು ಖಂಡಿತ ತಪ್ಪು ಅಂತ ಹೇಳ್ತಾ ಇದ್ದಾನೆ ಅಕ್ರೂರ ಈ 98ನೇ ಶ್ಲೋಕಕ್ಕೆ. ಎಲೆ ರಾಜಶ್ರೇಷ್ಠನೇ ಅಂದರೆ ಧೃತರಾಷ್ಟ್ರನಿಗೆ ಹೇಳುವಂಥದ್ದು, ಏ ರಾಜಶ್ರೇಷ್ಠನೇ. ಸೊ ಆದ್ದರಿಂದ ಏನು ಅಂತ, ನೀನು ನಿನ್ನ ಮಕ್ಕಳಲ್ಲೂ ಪುತ್ರೇಶು ಪಾಂಡುಪುತ್ರರಲ್ಲೂ ಪಾಂಡುತನಯೇಶು ಸಮಾನವಾಗಿ ನಡೆದುಕೊಂಡಲ್ಲಿ ಅಂತೇಳಿದರೆ ಸಾಮ್ಯವೃತ್ತಿ. ಸಾಮ್ಯವೃತ್ತಿ ಅಂದರೆ ಒಂದೇ ಲೆಕ್ಕ, ಭೇದ ಮಾಡಬೇಡ. ಸೊ ಆ ಥರ ನೀನು ಮಾಡಿದರೆ ನಿನಗೆ ಕೀರ್ತಿಂ ನಂತರ ನೀನು ಶ್ರೇಷ್ಠ ಧರ್ಮ ಅರ್ಥ ಕಾಮ ಎಲ್ಲ ಪಡೆಯುತ್ತೀಯ. ಉರುಂ ಅಂದರೆ ಬಹಳವಾಗಿ ಪಡೆಯುತ್ತೀಯ, ದೊಡ್ಡದು ಉರುಂ. ಏಷಿ ಅಂದರೆ ಹೊಂದುತ್ತೀಯ, ಪಡೆಯುತ್ತೀಯ. ಆಮೇಲಿಂದ ಕೃಷ್ಣನು ಸಮಸ್ತ ಯಾದವರೊಂದಿಗೂ ಅಂದರೆ ಸಮಸ್ತ ಯದುಭಿ ಸಮೇತ ಸುರಾಧ್ಯೈ ಸಮೇತ ಎಲ್ಲ ದೇವತೆಗಳಿಂದ ಕೂಡಿ ಅವನು ನಿನ್ನಲ್ಲಿ ವಿಶೇಷ ಪ್ರೀತಿಯನ್ನು ಮಾಡುತ್ತಾನೆ. ನಿನ್ನಲ್ಲಿ ತ್ವಯಿ ವಿಶೇಷ ಪ್ರೀತಿ ಪರಾಂ ಪ್ರೀತಿಂ ಮಾಡುತ್ತಾನೆ. ಕರಿಷ್ಯತಿ ಆ ಶ್ರೀಕೃಷ್ಣ ಪರಮಾತ್ಮ. ನೀನು ಕೃಷ್ಣನ ಒಲುಮೆಯಿಂದ ಧರ್ಮ ಅರ್ಥ ಕಾಮ ಭಗವಂತನ ಒಲುಮೆ ಅಂತೇಳಿದರೆ ನಿನ್ನ ಒಲುಮೆಯಿಂದ ಪದ್ಯ ಕೇಳಿದಿರಲ್ಲ. ಸೊ ಭಗವಂತನ ಒಲುಮೆ ಅಂದರೆ ಅದು ಅನುಗ್ರಹ. ಸೊ ಭಗವಂತನ ಅನುಗ್ರಹ ಆದವರಿಗೆ ಧರ್ಮ ಅರ್ಥ ಕಾಮಗಳ ಸಮೇತವಾಗಿ ವಿಶೇಷ ಮುಕ್ತಿ ಕೂಡ ಖಚಿತವಾಗಿ ಪಡೆಯುತ್ತೀಯ. ಸೊ ವಿರುದ್ಧವಾಗಿ ನಡೆದಲ್ಲಿ ವಿರುದ್ಧ ಅದು ನಂತರ ಬರ್ತದೆ, ಅದು ಯಾವುದಾವುದು ಭೇದ. ಸೊ 98ನೇ ಶ್ಲೋಕ ಅಲ್ಲಿಗೆ ಮುಗೀತು. ಅಲ್ಲಿಗೆ ಇವತ್ತಿನ ಇದನ್ನು ಮುಗಿಸ್ಕೊಳ್ಳೋಣ ಅಂತೇಳಿದರೆ ಇಷ್ಟು ತನಕ ಅಕ್ರೂರ ಎಲ್ಲ ಅಂತೇಳಿದರೆ ನೀನು ಒಂದೇ ಲೆಕ್ಕ ನಿನ್ನ ಮಕ್ಕಳನ್ನು ಪಾಂಡುವಿನ ಮಕ್ಕಳನ್ನು ಭೇದ ಮಾಡದೆ ಒಳ್ಳೆ ರೀತಿಯಲ್ಲಿ ನೋಡಿಕೊಂಡ್ರೆ ಇಡೀ ಪ್ರಪಂಚ ನಿನ್ನನ್ನು ಕೊಂಡಾಡ್ತದೆ. ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲವೂ ಆ ಭಗವಂತನ ಆ ದೇವತೆಗಳ ಆ ಯಾದವರ ಅವರ ಸ್ನೇಹ ಆಮೇಲೆ ದೇವರ ಅನುಗ್ರಹದಿಂದ ಎಲ್ಲವನ್ನು ಪಡೆಯುತ್ತೀಯ ನೀನು. ಆದ್ದರಿಂದ ನೀನು ಈ ಒಳ್ಳೆ ಪ್ರಶಸ್ತ ಮಾರ್ಗದಲ್ಲಿ ಹೋಗುವುದನ್ನು ಕಲಿಬೇಕು. ಅದು ಬಿಟ್ಟು ನೀನು ಪ್ರಶಸ್ತ ಮಾರ್ಗದಲ್ಲಿ ಹೋಗದಿದ್ದರೆ ಏನಾಗ್ತದೆ ಅನ್ನುವಂಥದ್ದನ್ನು ಮತ್ತೆ ನಾಳೆ ನೋಡುವ. ಶ್ರೀಕೃಷ್ಣ ಅರ್ಪಣೆ.